ನಮಸ್ತೆ ಎಲ್ಲರಿಗೂ. ಇದು ಸಾಮಂತಿಗೆ ಸಸಿ. ನಮ್ದು ಯಾರು ತಂದು ಕೊಟ್ಟಿದ್ರು ಅಂತ ಗೊತ್ತಿಲ್ಲ. ಚಿಕ್ಕ ಪಾಟ್ ಸಮೇತ ತಂದು ಕೊಟ್ಟಿದ್ರು. ಇದು ಬೇರೆಯವರು, ನನಗೆ ಇವ್ರ್ಸ್ ಬರ್ತಾರಲ್ಲ ಅವ್ರು ತಂದು ಕೊಟ್ಟಿದ್ದು. ಅದು ಒಂಥರ ಪೀಚ್ ಕಲರ್, ನೋಡಿ ಖುಷಿ ಆಯಿತು. ಆಮೇಲೆ ನೋಡಿ, ಇವತ್ತು ಗುಲಾಬಿ ಗಿಡಗಳು ಒಂದು ಸಾಲು ಮಾಡಿದ್ನಲ್ವ, ಇನ್ನೊಂದು ಸಾಲು ಮಾಡೋಕ್ಕೆ ಮುಟ್ಟಿದ್ದೀನಿ. ಇದರಲ್ಲಿ ಗಿಡ ಒಣಗೋಗಿತ್ತು. ನಾನು ಹಾಕಿರೋ ವೇಸ್ಟು ಎಷ್ಟು ಕೆಳಗಡೆ ಹೋಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ನಾನು ರೀಪಾಟ್ ಮಾಡಿದಾಗ ಫುಲ್ಲುನೇ ಹಾಕಿರ್ತೀನಿ. ಇವಾಗ ನೀವು ನೋಡಿದರೆ ಗೊತ್ತಾಗುತ್ತೆ, ಅರ್ಧಕ್ಕೆ ಹೋಗಿದೆ ಅದು. ಇವಾಗ ಇದರಲ್ಲಿ ಇದ್ದಿದ್ದು ಗಿಡ ಒಣಗಿತ್ತಲ್ಲ, ಫಸ್ಟ್ ಇದರಿಂದ ಇವತ್ತು ಸ್ವಲ್ಪ 6 ಗಿಡ ಇದ್ದಾವೆ ಗುಲಾಬಿ ಗಿಡ. ಕವರಲ್ಲೇ ಆನ್ಲೈನಿಂದ ತಂದಿದ್ದು, ಊರಿಂದ ತಂದಿರೋವೆಲ್ಲ ಸಸಿಗಳು. ಅವನ್ನ ಗುಲಾಬಿ ಗಿಡ ರೀಪಾಟ್ ಮಾಡ್ತಾಯಿದ್ದೀನಿ. ನೋಡಿ, ಇದರಲ್ಲಿ ನಾನು ತುಂಬ ವೇಸ್ಟ್ ಹಾಕಿ ಮೇಲೆ ಮಣ್ಣು ಹಾಕಿ ಬೇರೆ ಗಿಡಗಳು ಹಾಕಿದ್ದೆ. ಅದು ಗಿಡ ಒಣಗಿತ್ತಲ್ಲ, ಆ ಪಾಟ್ ಖಾಲಿ ಇರಲಿ, ಯಾಕೆಂದರೆ ಗುಲಾಬಿ ಗಿಡಗಳು ತಂದಿದ್ನಲ್ವ ಅದಕ್ಕೆ ಬೇಕಾಗುತ್ತೆ ಅಂತ ಅದೇ ಥರ ಇಟ್ಟಿದ್ದೆ. ಆಮೇಲೆ ಮೊನ್ನೆ ತೆಗೆದಿರೋದ್ರಲ್ಲಿ ಇದೇ ಥರ ಪಾಟ್ ಇದೆಯಲ್ಲ, ಇವಾಗ ಅದರಲ್ಲಿಟ್ಟು ಇದನ್ನು ತೊಳೆಯೋದು. ಈ ಥರ ಬದಲಾಯಿಸಿ ಎಲ್ಲ ಪಾಟ್ಗಳು ಕ್ಲೀನು ಮಾಡ್ದಂಗೆ ಆಯಿತು, ಪಾಟೂ ಬದಲಾಯಿಸಿದ್ದಂಗೆ ಆಯಿತು ಅಂತ. ನೋಡಿ, ಅದ್ರಾಗ ಹಾಕಿರೋ ವೇಸ್ಟು ದಪ್ಪ ದಪ್ಪ ಕಡ್ಡಿ ಮಾತ್ರ ಅದೇ ಥರ ಇದೆ. ಇನ್ನೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ. ಸ್ವಲ್ಪ ನೀರು ಹಾಕಿದ್ದಾರೆ ಬೆಳಗ್ಗೆ ಹೊತ್ತು. ನಾನು ಮಧ್ಯಾಹ್ನ 2 ಗಂಟೆಗೆ ಬಂದು ಈ ಕೆಲಸ ಮಾಡ್ತಾಯಿದ್ದೀನಿ. ಅದರಿಂದ ಇನ್ನೂ ಒದ್ದೆ ಆರಿಲ್ಲ. ಸ್ವಲ್ಪ ಒದ್ದೆ ಅಂಶ ಇದೆ, ಸ್ವಲ್ಪ ಏನು ಸುಮಾರಾಗೇ ಇದೆ ಒದ್ದೆ ಅಂಶ. ಇವಾಗ ನಾನು ಅದಕ್ಕೊಂದು ಸ್ವಲ್ಪ ಜಾಸ್ತಿನೇ ಒದ್ದೆ ಅಂಶ ಇದೆಯಲ್ಲ, ಯಾಕೆಂದರೆ ಒದ್ದೆ ಅಂಶ ಜಾಸ್ತಿ ಇದ್ದ ನಾವು ಸ್ವಲ್ಪ ಕೋಕೋಪಿಟ್ ಹಾಕಬೇಕು, ಇಲ್ಲ ಅಂದರೆ ಅಂಟು ಥರ ಆಗುತ್ತೆ. ಇವಾಗ ಬೇಸಿಗೆ ಬೇರೆ ಬರೋದ್ರಿಂದ ಅದನ್ನು ಹಾಕ್ತೀನಿ. ನೋಡಿ, ಅದೇ ಮಣ್ಣಲ್ಲಿ ಎರೆಹುಳ ಇತ್ತು. ಜಾಸ್ತಿ ಇಲ್ಲ, 1-2. ಯಾಕೆಂದರೆ ನಾವು ವೇಸ್ಟ್ ಹಾಕಿದಾಗ ಎರೆಹುಳ ಬಂದೇ ಬರುತ್ತೆ ಯಾವಾಗಲೂ ಅಷ್ಟೇ. ನೀವು ಪರೀಕ್ಷೆ ಮಾಡಿ ನೋಡಿದ್ರೆ ಕಿಚನ್ ವೇಸ್ಟು ಅವು ಇವು ಹಾಕಿ ಮಾಡಿದಾಗ ನೆಕ್ಸ್ಟ್ ಅದನ್ನು ರೀಪಾಟ್ ಮಾಡಿದಾಗ ನಿಮಗೆ ಎರೆಹುಳ ಸಿಗುತ್ತೆ. ಇವಾಗ ಹಾಕಿದ್ದು ನಾನು ಒಂಚೂರು ಬೇವಿನ ಹಿಂಡಿ ಅಂತೂ ತಪ್ಪದಂಗೆ ಹಾಕ್ರಿ. ಆಮೇಲೆ ನಿಮ್ಮ ಹತ್ರ ಇದು ನಾನು ಹೇಳಿದ್ನಲ್ಲ ಫಂಗಸೈಡು, ಸಾಫ್ಟ್ ಫಂಗಸೈಡ್ ತಂದಿಟ್ಕೊಳ್ಳಿ, ಅದು ಒಳ್ಳೆಯದು. ನೋಡಿ, ಇವನ್ನ ನಾನು ಪಾಟಲ್ಲಿ ಯಾವ್ಯಾವ ಗಿಡಗಳು ಒಣಗೋಗಿ ಖಾಲಿಯಾಗಿದ್ವೋ ಅದೇ ಪಾಟಲ್ಲೇ ನಾನು ಗುಲಾಬಿ ಕಟಿಂಗ್ ಇಟ್ಟಿದ್ವು, ಆಮೇಲೆ ನರ್ಸರಿಯಿಂದ ತಂದಿದ್ದು, ಊರಿಂದ ತಂದಿದ್ದು ಎಲ್ಲ ಅದರಲ್ಲೇ ಇಟ್ಟಿದ್ದೆ. ಯಾಕೆಂದರೆ ಆ ಪಾಟ್ಗಳು ಗುರ್ತಿರಲಿ ಅಂತ. ಇವಾಗ ಆ ಪಾಟ್ಗೆ ನಾನು ಫಸ್ಟು ಪಾಟು ಮಾಡಿದ್ನಲ್ಲ ಅದಕ್ಕೆ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಒಂದು ಮಾಡೋದು ತೋರಿಸ್ತೀನಿ. ಎಲ್ಲನೂ ಮಾಡೋಕ್ಕೆ ಹೋದರೆ ಬೋರ್ ಆಗುತ್ತೆ ನಿಮಗೆ. 6 ಪಾಟು ರೀಪಾಟ್ ಮಾಡ್ತಾಯಿದ್ದೀನಿ. ಇನ್ನು ಮಿಕ್ಕಿದ್ದು ಇವತ್ತು ರೀಪಾಟ್ ಮಾಡಿದ್ರಿಗಿನ ನಾನು ಪೂರ್ತಿ ಕೆಲಸ ಮುಗ್ದಂಗೆ. ನಾನು ಫಸ್ಟ್ ಸರಿ ಗುಲಾಬಿ ಗಿಡಗಳ ಬಗ್ಗೆ ಹೇಳಿದಾಗ ನಿಮಗೆ ಒಂದು ಸಾಲು ಮಾತ್ರ ತೋರಿಸಿದ್ದೆ. 2ನೇ ಸಾಲೂ ಪೂರ್ತಿ ಮುಗಿಸಿ ನಾನು ಆಮೇಲೆ ರೀಪಾಟ್ ಮಾಡೋದು ಮಾತ್ರ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಅವು ಎಷ್ಟು ಪಾಟ್ ಹೋಯ್ತು ಅಂತ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ನಾನು ಮೇಲೆ ಒಂಚೂರು ಕಿಚನ್ ವೇಸ್ಟ್ ಹಾಕ್ತಾಯಿದ್ದೀನಿ. ಈ ಥರ ಕಿಚನ್ ವೇಸ್ಟ್ ಹಾಕೋದ್ರಿಂದನೇ ಎರೆಹುಳಗಳು ನಮಗೆ ಜಾಸ್ತಿ ಆಗೋದು. ನಾನು ಹಳೆಯ ವಿಡಿಯೋಗಳಾಗೆ ಅದನ್ನು ತೋರಿಸಿದ್ದೀನಿ. ಒಂದು ಕವರಲ್ಲಿಟ್ಟರೆ, ಇವಾಗ ನಮಗೆ ಆಪಿರೋದ್ರಿಂದ ನಾನು ಕವರಲ್ಲಿ ಇಡೋಕ್ಕಾಗಲ್ಲ, ಎಳೆದಾಕುತ್ತೆ ಅಂತ. ಕವರಲ್ಲಿಟ್ಟು ಕೆಳಗಡೆ ಒಂದು ಹೋಲ್ ಮಾಡಿಬಿಟ್ಟು ಒಂದು ಪಕ್ಕದಲ್ಲಿ ಪಾಟಲ್ಲಿ ಪಕ್ಕದಲ್ಲಿಟ್ರು ಕೂಡ ಅದರಲ್ಲಿ ಒಂದೊಂದನಿ ಕಿಚನ್ ವೇಸ್ಟ್ ಗೊಬ್ಬರ ಆಗೋವಾಗ ಲಿಕ್ವಿಡ್ ಇಳಿಯುತ್ತಲ್ಲ, ಅದು ಕೂಡ ಗಿಡಕ್ಕೆ ತೆಗ್ಲಿ ಇದಾಗುತ್ತೆ. ಅದರಲ್ಲೂ ಕೂಡ ತುಂಬ ಎರೆಹುಳ ಬಂದಿರೋವೆಲ್ಲ ನೋಡಿಸಿದ್ದೀನಿ. ಬಾಟ್ಲಲ್ಲಿ ಮಾಡೋದು, ಚಿಕ್ಕ ನರ್ಸರಿ ಪಾಟಲ್ಲಿ ಮಾಡೋದು, ಕಿಚನ್ ವೇಸ್ಟ್ ಮಾಡೋದಂತೂ ತುಂಬ ವಿಡಿಯೋಗಳಿದ್ದಾವೆ. ನೋಡಬೇಕು ಅಂತ ಇಷ್ಟ ಇದ್ದರೆ ಹೋಗಿ ನೋಡ್ಬೋದು ನೀವು. ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ಹೋಗಿ ನೋಡ್ಬೋದು. ನೋಡಿ, ಇದು ನಾನು ಊರಿಂದ, ನಮ್ಮ ತಂಗಿ ಊರಿಂದ ಹೇಳಿದ್ನಲ್ಲ, ಅಲ್ಲೊಬ್ಬರು ಕೊಟ್ಟರು. ನರ್ಸರಿ ಏನೋ ಖಾಲಿ ಮಾಡಿದರು, ಆವಾಗ ಇದ್ದಿದ್ದು ಗಿಡಗಳು ಬಿಟ್ಟೋಗಿದ್ರು ಅಂದಾಗ ಅಮ್ಮ ತಂದು ಕೊಟ್ಟಿದ್ದು. ಅದರಲ್ಲಿ ಒಂದು ರೆಡ್ ಕಲರ್ ಮೊಗ್ಗಿದೆ. ಆಮೇಲೆ ಇದು ಕೊನೆ ಅದರಲ್ಲೇ ಬೆಳೀತಾ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಒಣಗ್ದಂಗೆ ಆಗಿದೆ. ನಾನು ಅದನ್ನೆಲ್ಲ ತೆಗಿತೀನಿ ರೀಪಾಟ್ ಮಾಡುವಾಗ. ಗಿಡ ಹೆಲ್ದಿಯಾಗೇನೋ ಇದೆ, ಸ್ವಲ್ಪ ಎಲೆಗಳು ಒಣಗ್ದಂಗೆ ಆಗಿದೆ. ರೋಗ ಏನಿಲ್ಲ, ಒಣಗ್ದಂಗೆ ಆಗಿದೆ. ನಾನು ತಂದಾಗ ಅದು ಬರೀ ಕಡ್ಡಿ ಇತ್ತು. ಯಾವ ಗಿಡ ಅಂತಲೂ ಗೊತ್ತಿರಲಿಲ್ಲ. ಒಟ್ಟು ಗುಲಾಬಿ ಗಿಡ ಅಂತ, ಯಾವ ಹೂವು ಅಂತ ಕಲರ್ ಗೊತ್ತಿರಲಿಲ್ಲ. ಗಿಡ ಯಾವುದು ಅಂತ ಗೊತ್ತಿತ್ತು, ಹೂವಿನ ಕಲರ್ ಯಾವುದು ಅಂತ ಗೊತ್ತಿಲ್ಲ. ಅವ್ರು ತಂದು ಕೊಟ್ರಲ್ಲ ಅಂತ ನಾನೊಂದು 3, ಆಮೇಲೆ ನಮ್ಮ ತಂಗಿ ಒಂದು 4-5 ಇಟ್ಕೊಂಡಿದ್ದಾಳೆ. ಇಷ್ಟು ತಂದೆ ನಾನು. ಆವಾಗ ಲಗೇಜ್ ಮದುವೆಗೆ ಹೋದ ಜಾಸ್ತಿ ಇರೋದ್ರಿಂದ ಜಾಸ್ತಿ ತರೋಕ್ಕಾಗಲಿಲ್ಲ. ನೋಡಿ, ಇವಾಗ ತೆಗಿತಾ ಇದ್ದೀವಿ. ನರ್ಸರಿ ಪಾಟಿಂದ ತಂದಿರೋ ಮಣ್ಣು ತುಂಬ ಜಿಗ್ಗಿನೇ ಇರುತ್ತೆ. ನಿಮಗೆ ನಾನು ಹಳೆ ಎಲೆ ಎಲ್ಲ ತೆಗ್ದಿದ್ದೀನಿ ಇವಾಗ. ಆಮೇಲೆ ಇದು ಕಸಿ ಗಿಡನೇ, ನೋಡಿದ್ರೆ ಗೊತ್ತಾಗುತ್ತೆ. ಪ್ಲಾಸ್ಟಿಕ್ ಕಟ್ಟಿದ್ದಾರಲ್ವ, ಇವಾಗ ನಾನು ಆ ಪ್ಲಾಸ್ಟಿಕ್ ನಿಧಾನವಾಗಿ ಆದರೆ ತೆಗೆದುಬಿಡ್ತೀನಿ. ನಿಧಾನವಾಗಿ ತೆಗೆದ್ರೇ ಒಳ್ಳೆಯದು. ಕಸಿ ಕಟ್ಟಿದ್ದು ಇದು ಬ್ಲೇಡ್ ಇದ್ದರೆ ಬ್ಲೇಡಲ್ಲಿ, ಹೊಸಬ್ರೆ ಆದರೆ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದಾಗೋಗುತ್ತೆ. ಯಾಕೆಂದರೆ
ದಾಸವಾಳದಾಗ ಬುಟ್ಟಿಗಳು ಯಾವ ಥರ ತೆಗಿತೀವೋ ಹಂಗೆ ಗುಲಾಬಿ ಗಿಡದಲ್ಲೂ ಪ್ಲಾಸ್ಟಿಕ್ ಇರುತ್ತೆ. ಒಂದೊಂದು ಪ್ಲಾಸ್ಟಿಕ್ ಅರಿಯಲ್ಲ. ಒಂದೊಂದು ಪ್ಲಾಸ್ಟಿಕ್ ಅದು ಗಿಡ ದೊಡ್ಡದಾದಂಗೆಲ್ಲ ಕಿತ್ತೋಗುತ್ತೆ. ಆದರೆ ನಾವು ಕಿತ್ತೋಗದೇ ಇದ್ದಾಗ ಗಿಡ ಏನೇನೋ ಹೋಗುತ್ತೆ ಅನ್ನೋದಕ್ಕೆ ನಾನು ನಿಧಾನವಾಗಿ ಒಂಚೂರು ಬ್ಲೇಡಿಂದ ಮೇಲ್ಗಡೆ ಪ್ಲಾಸ್ಟಿಕ್ ಕಟ್ ಮಾಡಿಬಿಟ್ರೆ ಅದು ಓಪನ್ ಆಗಿರುತ್ತಲ್ವಾ, ಆವಾಗ ಗಿಡ ದೊಡ್ಡದಾದಾಗ ಅದೆಷ್ಟು ಗದೆ ಕಟ್ಟಾಗುತ್ತೆ. ಆಮೇಲೆ ಒಣಗಿರೋ ರೆಂಬೆಗಳು ಇದ್ದರೆ ಅವನ್ನ ಮೇಯ್ನು. ಆಮೇಲೆ ಒಳಗಡೆ ಆಗಿ ಬಂದಿರ್ತಾವಲ್ವ ಗುಲಾಬಿ ಗಿಡದಲ್ಲಿ ಒಳಗಡೆ ರೆಂಬೆಗಳು ಬಿಡಬಾರ್ದು. ಯಾಕೆಂದರೆ ನಾವು ಕೈ ಇಟ್ಟು ಕ್ಲೀನ್ ಮಾಡಬೇಕಾದ್ರೆ ಅದು ಮುಳ್ಳು ಚುಚ್ಚುತ್ತೆ. ಹೊರಗಡೆ ಬರೋಂಗೆ ರೆಂಬೆಗಳು ಶೇಪ್ ಕೊಟ್ಕೋಬೇಕು ನಾವು. ಒಳಗಡೆ ಬರೋ ರೆಂಬೆಗಳೆಲ್ಲ ಕಟ್ ಮಾಡ್ಕೊಂಡು, ಇವಾಗ ಇದು ಗಟ್ಟಿ ಇದೆ ಮಣ್ಣು, ನೀರು ಹಾಕಿದ್ದಾರೆ ನೋಡಿ, ಆದ್ರೂ ಆ ನೀರು ಬೇಗನೆ ಒಣಗೋಗ್ಬಿಡುತ್ತೆ. ಈ ಥರ ಮಣ್ಣು ಗಟ್ಟಿ ಇದ್ದರೆ ಜಾಸ್ತಿ ಇದಾಗ್ಬಿಡುತ್ತೆ. ನಾನಿವತ್ತು ತೆಗಿತೀನಿ, ಅದೆಷ್ಟು ಬೇರೆ ಇದೆಯೋ ಗೊತ್ತಿಲ್ಲ. ಬೇರೆ ಏನೋ ಆಚೆ ಕಾಣಿಸ್ತಾ ಇಲ್ಲ. ಇಷ್ಟು ದೊಡ್ಡ ಗಿಡ ಆಗಿದ್ರೂ ಬೇರೇನು ಜಾಸ್ತಿ ಬಿಟ್ಕೊಳಂಗಿಲ್ಲ. ನೋಡ್ಬೇಕು ಇದೇನೋ ಗಿಡ ಇರುತ್ತೋ ಅಥವಾ ಇಲ್ಲ ಬೇರೆ ಏನಾದ್ರು ಜಾಸ್ತಿ ಬಿಟ್ಕೊಂಡಿದ್ರೆ ಗಿಡ ಇರುತ್ತೆ, ಇಲ್ಲ ಅಂದರೆ ಹೋಗುತ್ತೆ. ಒಟ್ಟು ರೀಪಾಟ್ ಅಂತೂ ತುಂಬ ದಿನ ಆಯ್ತಲ್ವ, 3-4 ತಿಂಗಳು ಆಯ್ತು ತಂದು ಅದನ್ನು. ಇವಾಗ ನಾನು ರೀಪಾಟ್ ಮಾಡಿದೆ. ಲಾಲ್ಬಾಗಿಂದ ತಂದಿರೋದಾದರೆ ಸುಮಾರು ಒಂದು 6 ತಿಂಗಳಾಗಿದೆ, ಹಂಗೂ ಇದೆ. ಇವಾಗ ಅವ್ರನ್ನೆಲ್ಲ ರೀಪಾಟ್ ಮಾಡ್ತೀನಿ. ನೋಡಿ, ಇಷ್ಟು ಮಣ್ಣು ತೆಗೆದ್ರೂ ನಮಗೆ ಬೇರು ಕಾಣಿಸ್ತಾ ಇಲ್ಲ. ಇವಾಗ ಒಂಚೂರು ಬೇರು ಕಾಣಿಸ್ತಾ ಐತೆ. ನಿಧಾನವಾಗಿ ತೆಗಿತಾ ಇದ್ದೀನಿ. ಸ್ವಲ್ಪನೇ ಇದೆ ಬೇರು. ಆಮೇಲೆ ಮಣ್ಣಂತೂ ತುಂಬ ಗಟ್ಟಿ ಇದೆ. ಇವಾಗ ನೀರಲ್ಲಿ ಇಟ್ಬಿಟ್ಟು ಇದು ಮಾಡೋಕ್ಕೆ ನನಗೆ ಟೈಮ್ ಇಲ್ಲ. ಆದಷ್ಟು ಇನ್ನೂ ತುಂಬ ಕೆಲಸ ಇದೆ ಗಾರ್ಡನಲ್ಲಿ. ಆದಷ್ಟು ಸ್ವಲ್ಪ ರಫಾಗೇ ಮಾಡ್ತಾಯಿದ್ದೀನಿ ಅನ್ನಿಸ್ತು ನನಗೆ. ಆದರೆ ವಿಧಿ ಇಲ್ಲ. ಬೇರಂತೂ ತುಂಬ ಚೆನ್ನಾಗಿ ಬಿಟ್ಟಿದೆ. ನಾವು ಕಟಿಂಗ್ ಇಟ್ಟಿರೋವಾದರೂ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದು ಕಸಿ ಮಾಡೋ ಗಿಡದಲ್ಲೇ ಬೇರಿಲ್ಲ. ಒಂದೊಂದು ಸರಿ ನಾವು ನರ್ಸರಿಯಿಂದ ತಂದಿರೋ ಗಿಡ ಈ ಥರ ಇರುತ್ತೆ. ನೀವು ಹೊಸಬ್ರಾದರೆ ಇಷ್ಟೊಂದು ಹಾರ್ಡಾಗಿ ಮಾಡಬೇಡಿ. ನಿಧಾನವಾಗಿ ನೀರಲ್ಲಿ ಬಕೆಟಲ್ಲೋ ಎಲ್ಲೋ ನೀರಿಟ್ಬಿಟ್ಟು ಪಾಟ್ ಇಟ್ಕೊಂಡು ನಿಧಾನವಾಗಿ ಬೇರು ಇಳಿಸ್ಕೊಂಡು ಆಮೇಲೆ ಇದು ಮಾಡಿ. ನೋಡಿ, ಸ್ವಲ್ಪನೇ ಬೇರು ಬಿಟ್ಕೊಂಡಿದೆ. ಇವಾಗ ಅದನ್ನು ನಾನು ರೀಪಾಟ್ ಮಾಡ್ತೀನಿ. ಬೇರೆ ಏನು ಕಟ್ ಮಾಡಲ್ಲ, ಯಾಕೆಂದರೆ ಸ್ವಲ್ಪನೇ ಇದೆ. ಇಲ್ಲಿ ಒಣಗಿದ ಕಡ್ಡಿ ಇನ್ನೊಂದು ಕೆಳಗಡೆ ಇತ್ತು, ಅದನ್ನು ತೆಗ್ದಿದ್ದೀನಿ ನಾನು. ಅದು ಕಸಿ ಕಟ್ಟಿದ್ರಲ್ಲ, ಆ ಕಟ್ಟಿಂಗು ಒಣಗೋಗಿತ್ತು. ಮೇಲೆ ಮೊಗ್ಗಿರೋದು ಅದೇ ಥರ ಬಿಟ್ಟಿದ್ದೀನಿ. ಅರಳುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕೆಂದರೆ ನೋಡಿ, ಇವಾಗ ನಾನು ಒಂಚೂರು ಕಟ್ ಮಾಡಿದ್ನಲ್ವ, ಸಲೀಸಾಗಿ ಬಂತು ಅದು. ಅದಕ್ಕೆ ಕಸಿ ಕಟ್ಟಿರ್ತಾರಲ್ಲ ಪ್ಲಾಸ್ಟಿಕ್ಕು, ಅದೆಲ್ಲ ಬಂತು. ಪೂರ್ತಿ ತೆಗ್ದಿದ್ದೀನಿ. ಸ್ವಲ್ಪ ದಿನ ಬಿಟ್ಟರೆ ಅದು ಒಳಗಡೆ ಗಿಡ ಬೆಳೀತಾ ಬೆಳೀತಾ ಒಳಗಡೆ ಸೇರ್ಕೊಂಬಿಡುತ್ತೆ. ಆವಾಗ ಪ್ಲಾಸ್ಟಿಕ್ ಒಳ್ಳೆಯದಲ್ಲ, ಅದರಿಂದ ತೆಗಿತಾ ಇದ್ದೀನಿ. ಅದು ಒಂದು ಸುತ್ತಿದ್ರಂತೂ ಇನ್ನೂ ಡೇಂಜರು. ಅದಕ್ಕೆ ನಾನು ತೆಗಿತಾ ಇದ್ದೀನಿ. ನಾನು ಬ್ಲೇಡಲ್ಲಿ ತೆಗೀರಿ ನೀವು. ನಾನಿಲ್ಲಿ ಒಂಚೂರು ಗೊತ್ತಿರೋದ್ರಿಂದ, ಅನುಭವ ಇರೋದ್ರಿಂದ ನಾನು ಸ್ವಲ್ಪ ಒರಟಾಗಿ ಮಾಡ್ತಾಯಿದ್ದೀನಿ. ಹೊಸಬರು ಆ ಥರ ಒರಟಾಗಿ ಮಾಡಬೇಡಿ. ಬ್ಲೇಡಲ್ಲಿ ಲೈಟಾಗಿ ಹಿಂಗೆ ಪ್ಲಾಸ್ಟಿಕ್ ಒಂದೇ ಓಪನ್ ಆಗಂಗೆ ಮಾಡ್ಕೊಂಡು ಮಾಡಿ. ಇವಾಗ ಆ ಮಣ್ಣಿಗೆ ನಾನು ಕೋಕೋಪಿಟ್ಟು, ಆ ಮಣ್ಣನ್ನು ಬಿಟ್ಟಿಲ್ಲ, ವೇಸ್ಟ್ ಮಾಡೋದು ಬೇಡ ಅಂತ ಅದಕ್ಕೆ ಸಮವಾಗಿ ಕೋಕೋಪಿಟ್ ಹಾಕಿದ್ದೀನಿ. ಆಮೇಲೆ ಫಂಗಸೈಡು, ಬೇವಿನ ಹಿಂಡಿ, ಪ್ರತಿಯೊಂದು ಗೊಬ್ಬರ, ವರ್ಮಿ ಕಾಂಪೋಸ್ಟ್ ಹೇಳಿದ್ದೀನಲ್ಲ, ವರ್ಮಿ ಕಾಂಪೋಸ್ಟ್ ಕೊಡ್ತಾಯಿದ್ದೀನಿ ಗುಲಾಬಿ ಗಿಡಕ್ಕೆ ಅಂತ. ಎಲ್ಲನೂ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಅದನ್ನು ರೀಪಾಟ್ ಮಾಡ್ತೀನಿ. ಇಲ್ಲಿ ಪಾಟಲ್ಲಿನ ಕಿಚನ್ ವೇಸ್ಟು ಎಲ್ಲ ಹಾಕಿರ್ತೀವಲ್ಲ, ಇನ್ನೇನು ಪರವಾಗಿಲ್ಲ ಅದು. ಇಷ್ಟು ಸುಮಾರು ಗಿಡಗಳು, ಇನ್ನೇನು ಹೂವಿನ ಕಾಲ ಮುಗಿತಾ ಬಂತು ನೋಡಿದ್ರೆ ಗುಲಾಬಿ ಗಿಡ. ಆದರೆ ನಾನು ಇಷ್ಟು ದಿನ ನನಗೆ ನಿಮಗೆಲ್ಲ ಗೊತ್ತಲ್ವ ಯಾಕೆ ಈ ಥರ ಮಾಡಿದೆ ಅಂತ. ಇನ್ನು ಗಿಡ ಅನ್ನೋ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಮಾಡ್ತೀನಿ. ಹೂವು ಬಿಟ್ಟರೆ ನಿಮಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಕಸ್ಮಾತ್ ಈ ಗಿಡ ಏನಾದ್ರು ಬದುಕೋ ಚಾನ್ಸು ಆಯಿತೋ ಇಲ್ವೋ ಗೊತ್ತಿಲ್ಲ, ಅದನ್ನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಈ ಥರ ಚಿಕ್ಕ ಬೇರಿಗಿದ್ದು ಅಷ್ಟು ರಫಾಗಿ ರಿಪಾರ್ಟ್ ಮಾಡಿದಾಗ ಆ ಗಿಡ ಆಯಿತೋ ಇಲ್ಲೋ ಅನ್ನೋ ಡೌಟ್ ಕೂಡ ಇರುತ್ತಲ್ವ. ಆಮೇಲೆ ಇದನ್ನೊಂದು ಗಮನಿಸ್ಕೊಳ್ಳಿ, ಪ್ರತಿ ಸರಿ ರಿಪಾರ್ಟ್ ಮಾಡೋವಾಗ ನಾವು ಹಾಕಿರೋ ಓಲು ಪಾಟಲ್ಲಿ ಗಮನ ಮಾಡ್ಕೋಬೇಕು. ಎಷ್ಟೋ ವರ್ಷ 2 ವರ್ಷಕ್ಕೊಂದು ಸರಿ ರಿಪಾರ್ಟ್ ಮಾಡ್ತೀವಲ್ಲ, ಆ ಓಲ್ ಸ್ವಲ್ಪ ಎಲ್ಲ ಬ್ಲಾಕ್ ಆಗಿರುತ್ತೆ, ಮಣ್ಣು ನೀರು ಬಂದು. ಅವನ್ನು ಮತ್ತೆ ನೀವು ಓಪನ್ ಮಾಡ್ಕೊಳ್ಳಿ. ಈ ಥರ ಚಾಕು ಚೂಪಂದಿಟ್ಟು ಈ ಥರ ನೀಟಾಗಿ ಕಾಣಂಗೆ ಮಾಡ್ಕೋಬೇಕು. ಮಾಡಿಬಿಟ್ಟು ಕೆಳಗಡೆ ಅದೇ ಮಾಮೂಲಿ ನಾನು ಹೇಳ್ತೀನಲ್ಲ, ಯಾವ್ದಾದ್ರು ಒಡೆದಿರೋದು ಮಣ್ಣಿನ ಪಾಟ್ ಆಗಲಿ ಅಥವಾ ಟೈಲ್ಸ್ ಪೀಸ್ ಆಗಲಿ, ಈ ಥರದ್ವೆಲ್ಲ ಪೀಸ್ಗಳಿದ್ರೆ ನೀವು ವೇಸ್ಟ್ ಮಾಡಬೇಡಿ. ಅವನ್ನೆಲ್ಲ ಒಂದು ಬಾಕ್ಸ್ಗೋ ಅಥವಾ ಒಂದು ದೊಡ್ಡ ಬಾಟ್ಲಿಗೋ ಹಾಕಿಟ್ಕೊಂಡ್ರೆ ನಮಗೆ ಈ ಥರ ರಿಪಾರ್ಟ್ ಮಾಡೋವಾಗ ಕೆಲಸಕ್ಕೆ ಬರುತ್ತೆ. ನೋಡಿ, ಇವಾಗ ಇಡ್ತಾಯಿದ್ದೀನಿ ನಾನು. ಇದು ಮಣ್ಣಿನ ಪಾಟ್ ಪೀಸೆ, ಮಣ್ಣಿನ ಪಾಟ್ ಪೀಸ್ ಒಡೆದೋಗಿರುತ್ತಲ್ಲ ಅಂಥದ್ದು ಇಟ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಇವಾಗ ಅದಕ್ಕೊಂಚೂರು ಮಣ್ಣು ಹಾಕ್ತಾಯಿದ್ದೀನಿ. ಮಣ್ಣು ಹಾಕಿ ಟೈಟ್ ಮಾಡಬೇಕು, ನೀರು ಹೋಗುತ್ತಾ ಇಲ್ಲ ಅಂತ. ನಾನು ಪ್ರತಿ ಸರಿ ಹೇಳ್ದಂಗೆ ಗಿಡ ರೀಪಾಟ್ ಮಾಡಾದಮೇಲೆ ನೀರು ಫುಲ್ ಹಾಕಬೇಕು, ಓಲಿಂದ ಬರಬೇಕು ಈಚೆ. ಆವಾಗ ಅದು ಕರೆಕ್ಟಾಗಿ ಕೂತಿದೆ, ಓಲಿಗೆ ಬರೀ ನೀರೇ ಬರ್ತಾಯಿದೆ ಅಂತ ಅಂದಾಗ ನಮಗೆ ಅದರಲ್ಲಿ ಇನ್ನೂ 1 ವರ್ಷ 2 ವರ್ಷ ಗಿಡ ಇದ್ದರೂ ತೊಂದರೆ ಆಗೋಲ್ಲ. ಈ ಥರ ನೋಡ್ಕೊಂಡು ಯಾವುದೇ ಗಿಡ ಆಗಲಿ ರೀಪಾಟ್ ಮಾಡ್ಕೋಬೇಕು. ಆಮೇಲೆ ಮೊನ್ನೆ ಕೇಳಿದರು, ನಾನು
ರಿಪೋರ್ಟ್ ಮಾಡೋವೆಲ್ಲ ವಿಡಿಯೋ ಮಾಡಬೇಕಾ ಅಂದರೆ ಮಾಡಿ ಅಂತ ಹೇಳಿದ್ದಾರೆ. ನೋಡ್ತೀನಿ, ಆದಾಗ ಮಾಡ್ತೀನಿ. ನೋಡಿ, ಇದರಲ್ಲಿ ನಾನು ಇವಾಗ ಕಿತ್ತಿರೋ ಗುಲಾಬಿ ಗಿಡದ್ದು ಎಲೆಗಳು ಮಾತ್ರ ಮುಳ್ಳಿಲ್ಲದೆ ಇರೋದೆಲ್ಲ ಹಾಕ್ತಾಯಿದ್ದೀನಿ. ಬೆಳಗ್ಗೆ ದಾಸವಾಳದ ಎಲೆ ಅವೆಲ್ಲ ತೆಗ್ದಿರ್ತೀವಲ್ಲ, ಹಣ್ಣು ಹರಿದಿರೋದು, ಅದನ್ನು ಹಾಕ್ತಾಯಿದ್ದೀನಿ. ಗಾರ್ಡನ್ ವೇಸ್ಟು ಜಾಸ್ತಿ ಇಲ್ಲ, ನಾವು ಹಣ್ಣಿನ ಗಿಡಕ್ಕೆ ರಿಪೋರ್ಟ್ ಮಾಡೋಕ್ಕೆ ಜಾಸ್ತಿ ಉಪಯೋಗಿಸಿರ್ತೀವಿ. ಅವನ್ನೆಲ್ಲ ಹಾಕ್ಬಿಟ್ಟು ಮೇಲೆ ಕೆಳಗೆಲ್ಲ ಕಿಚನ್ ವೇಸ್ಟು ಅವೆಲ್ಲ ಹಾಕಿ ಮಾಡಿದ್ದೀವಲ್ಲ, ಮೇಲೆ ಒಂಚೂರು ಇದನ್ನು ಹಾಕ್ಬಿಟ್ರೆ ನೀರಿನಂಶ ಎತ್ತಿಟ್ಕೊಳ್ಳುತ್ತೆ. ಆಮೇಲೆ ನಾವು ಹಾಕಿರೋ ಕೋಕೋಪಿಟ್ ಕೂಡ ನೀರಿನಂಶ ಇರುತ್ತೆ. ಆಮೇಲೆ ಇದನ್ನು ನಾನು ಅದು ಗಿಡದ ಎಲೆಗಳೆಲ್ಲ ಹಾಕಿದ್ದೀನಲ್ಲ, ಅಕಸ್ಮಾತ್ ಅದರಲ್ಲೂ ಫಂಗಸ್ ಏನಾರು ಇದ್ರಿಗಿನ ಇರಲಿ ಅಂತ ಸ್ವಲ್ಪ ಫಂಗಸೈಡ್ ಪೌಡ್ರ್ ಹಾಕಿದ್ದೀನಿ. ಈ ಥರ ಹಾಕಿ ಮಾಡೋದ್ರಿಂದ ನಮಗೊಂಚೂರು ಭಯ ಇರೋಲ್ಲ, ಆ ಗಿಡ ಹೋಗುತ್ತೆ ಅನ್ನೋದಕ್ಕೆ. ಆಮೇಲೆ ಎಲ್ಲ ಗಿಡ ರೀಪಾಟ್ ಮಾಡಿದ್ಮೇಲೆ ಎಪ್ಸಮ್ ಸಾಲ್ಟು ಖಂಡಿತ ಹಾಕಿ, ಒಂದು ಅರ್ಧ ಚಮಚ. ಈ ಚಿಕ್ಕ ಪಾಟಲ್ಲ, 12-13 ಇಂಚಿನ ಪಾಟು, 14 ಇಂಚಿನ ಪಾಟ್ಗೆ ಒಂದು ಅರ್ಧ ಚಮಚ ಹಾಕಿದ್ರೆ ಸಾಕಾಗುತ್ತೆ. ಹಣ್ಣಿನ ಪಾಟು ಅಂಥವೆಲ್ಲ ದೊಡ್ಡಕ್ಕೆ ಹಾಕಿದ್ರೆ 1-1.5 ಸ್ಪೂನ್ ಹಾಕಬೇಕು. ಹಂಗಂತ ಎಪ್ಸಮ್ ಸಾಲ್ಟ್ ಬೇರೆ ಇಳಿಯೋಕ್ಕೆ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು ಅಂತ ನೀವು ವಾರ 15 ದಿನಕ್ಕೆ ಒಂದ್ಸರಿ ಕೊಡಬಾರ್ದು. 3 ತಿಂಗಳಿಗೆ ಒಂದ್ಸರಿ ಕೊಡಬೇಕು, ಅಥವಾ ತಿಂಗಳಿಗೆ ಒಂದ್ಸರಿ ಸ್ಪ್ರೇ ಮಾಡಬೇಕು ಎಲೆಗಳ ಮೇಲೆ ಎಪ್ಸಮ್ ಸಾಲ್ಟನ್ನ. ಆಮೇಲೆ ರೀಪಾಟ್ ಮಾಡೋವಾಗ ಖಂಡಿತ ಹಾಕ್ಕೋಬೇಕು. ಆದಮೇಲೆ ಎಲ್ಲ ಲಾಸ್ಟಲ್ಲಿ ಹಾಕಿ ನೀರು ಬಿಡೋದ್ರಿಂದ ಬೇರುಗಳು ಬೇಗ ಇಳ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಈ ಥರ ಮಾಡ್ಕೋಬೇಕು. ನಾನು ಇವಾಗ ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಮೇಲ್ಗಡೆ ಒಂಚೂರು ಮತ್ತೆ ನಮಗೆ 1 ವರ್ಷದವರೆಗೂ ಅದಕ್ಕೆ ಲಿಕ್ವಿಡ್ ಬೇಕಲ್ವ ಆಹಾರ, ಅದಕ್ಕೆ ಸ್ವಲ್ಪನೇ ಒಂದು ಹಿಡಿಯಷ್ಟು ನಾನು ಕಿಚನ್ ವೇಸ್ಟ್ ಹಾಕಿದ್ದೀನಿ ಮೇಲ್ಗಡೆ. ಆಮೇಲೆ ಮಣ್ಣು ಹಾಕಿದ್ದೀನಿ. ನೀವು ಪಾಟು ಗಮನಿಸ್ಕೋಬೋದು, ಅಲ್ಲಿಗಿತ್ತು ಮಣ್ಣು. ಇವಾಗ ಮತ್ತೆ ಅದನ್ನು ಫುಲ್ ಮಾಡ್ತೀವಿ, ನಾವು ಮಣ್ಣು ಫುಲ್ ಮಾಡ್ತೀವಿ ಗಿಡ ಇಟ್ಬಿಟ್ಟು. ಆವಾಗ ನೆಕ್ಸ್ಟು ಮತ್ತೆ ಅದು ಇನ್ನೊಂದು ಸ್ವಲ್ಪ ದಿನ ಹೋದರೆ ಇವಾಗ ಹಾಕಿರೋ ವೇಸ್ಟೆಲ್ಲ ಕೊಳೆತು ಗಿಡ ಮತ್ತೆ ಕೆಳಗೋಗುತ್ತೆ. ಅವಾಗ ಬೇಕಾದ್ರೆ ನೀವು ಇನ್ನೊಂಚೂರು ವೇಸ್ಟ್ ಆಗಲಿ ಗೊಬ್ಬರ ಆಗಲಿ ಕಲಿಸ್ಬಿಟ್ಟು ಮಣ್ಣು ಕೊಡ್ಬೋದು. ಆ ಥರ ಕೊಟ್ಕೊಂಬಂದರೆ ನಮಗೆ ಇನ್ನೂ 1-1.5 ವರ್ಷ ಆ ಪಾಟಲ್ಲೇ ಗಿಡಗಳು ಚೆನ್ನಾಗಿ ಬೆಳೀತವೆ. ಈ ಥರ ವೇಸ್ಟೆಲ್ಲ ಕೊಟ್ಟಾಗ ಪ್ರೆಸ್ ಮಾಡೋದು ಮರಿಬೇಡಿ. ಸುಮ್ಮನೆ ಮೇಲ್ಮೇಲೆ ಹಾಕ್ಬಿಟ್ರೆ ಅವು ಬೇಗನೆ ಕೆಳಗಡೆ ಇಳಿದೋಗುತ್ತೆ. ಇವಾಗ ನಾನು ಇನ್ನೊಂದು ಪಾಟು ರೆಡಿ ಮಾಡ್ತಾಯಿದ್ದೀನಿ, ಅದೇ ಥರನೇ ರಿಪೋರ್ಟ್ ಮಾಡ್ತಾಯಿದ್ದೀನಿ. ಸುಮಾರು 6 ಮಾಡಿದ್ದು. ಇದೂ ಅಷ್ಟೇ, ನಾನು ಅಲ್ಲಿಂದ ಲಾಲ್ಬಾಗಿಂದ ತಂದಿದ್ದೆ ಒಂದು ಸರಿ, ನಿಮಗೆ ಯೆಲ್ಲೋ ಕಲರ್ ನೋಡಿಸಿದ್ದೀನಿ. ಆವತ್ತಿಂದ ಸುಮಾರು 6 ತಿಂಗಳು ಆಯಿತು ಅನಿಸುತ್ತೆ ಗಿಡ. ಅದರಲ್ಲಿ ಬೇಕಾದಷ್ಟು ವೇಸ್ಟು ಬೆಳೆದಿದೆ. ಅದನ್ನೆಲ್ಲ ತೆಗೆದ್ಬಿಟ್ಟು ಆ ಕವರು ಕಟ್ ಮಾಡ್ಕೊಂಡು ಇಡ್ತೀನಿ. ಕವರ್ ಹಂಗೆ ತೆಗಿಯೋಕ್ಕೆ ಸ್ವಲ್ಪ ಗಟ್ಟಿ ಇತ್ತು, ನಾನು ಕವರ್ ತೆಗಿಯೋಕ್ಕೆ ಹೋಗಲ್ಲ ಸಾಮಾನ್ಯ. ಇದೇ ಥರ ಕವರ್ ಈ ಥರನೇ ಮಾಡ್ಕೋಬೇಕು, ಕವರ್ಗಳಾಗೆ ಮಾಡ್ಕೋಬೇಕು ಅನ್ನಂಗಿದ್ರೆ ಕಟಿಂಗ್ಸು ಅವೆಲ್ಲ. ಹಾಲಿನ ಕವರ್ 1 ಲೀಟ್ರನ್ನು ಇದೇ ಥರ ಮಾಡ್ಕೋಬೋದು, ರೌಂಡು ಮಾಡ್ಕೊಂಡು ನೀವು ನಡ್ಬೋದು. ನಾನು ಇದಕ್ಕೆ ತುಂಬ ಓಲೆ ಇರುತ್ತೆ ನರ್ಸರಿ ಕವರ್ಗಳಲ್ಲಿ. ನಾವು ನೀರು ಹಾಕಿದ್ದು ಸುತ್ತ ನೀರು 1 ಸೆಕೆಂಡಿಗೆ ಬಂದುಬಿಡುತ್ತೆ. ಅದರಿಂದ ನಾವೇ ಕವರು ಹಾಲಿನ ಕವರಲ್ಲಿ ಈ ಥರ ಗ್ರೋ ಬ್ಯಾಗ್ ಥರ ಮಾಡ್ಕೊಂಡು ಕೆಳಗಡೆ ಮಾತ್ರ ಹೋಲ್ ಇಟ್ಕೊಂಡು ಮಾಡ್ಕೊಂಡ್ರೆ ಅದು ಸ್ವಲ್ಪ ನೀರು ನಿಂತ್ಕೊಳ್ಳುತ್ತೆ. ನನಗೆ ಇದು ನರ್ಸರಿ ಕವರ್ಗಳು, ಅದಕ್ಕೆ ನಾನು ಸೇವ್ ಮಾಡಲ್ಲ, ಕಟ್ ಮಾಡಿ ತೆಗೆದುಬಿಡ್ತೀನಿ. ನೋಡಿ, ನಿಮಗೆ ಕಾಣ್ಬೋದು, ಸುತ್ತ ಮಾಡಿದ್ದಾರೆ, ಕೆಳಗಡೆ ಮಾಡಿದ್ದಾರೆ. ನಾವು ಹಾಕಿದ ನೀರು ತಕ್ಷಣವೇ ಕೆಳಗೋಗ್ಬಿಡುತ್ತೆ. ಮಣ್ಣು ಬೇರೆ ಗಟ್ಟಿ ಇರುತ್ತಲ್ವ, ಹಾಕಿ ಸ್ವಲ್ಪ ಹೊತ್ತಿಗೆ ಹೋಗ್ಬಿಡುತ್ತೆ. ಅದರಿಂದ ನಾನು ಇವಾಗ ನೋಡಿ, ಇದು ಸ್ವಲ್ಪ ಜಾಸ್ತಿ ಒಣಗ್ದಂಗಾಗಿದೆ, ಅವನ್ನೆಲ್ಲ ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಇದು ಮೊನ್ನೆ ಒಬ್ಬರು ನನಗೆ, ಇವಾಗ ನಮಗೆಲ್ಲರೂ ಒಬ್ಬೊಬ್ಬರು ಸಲಹೆ ಕೊಡ್ತಾರೆ. ಒಬ್ಬೊಬ್ಬರು ಸಲಹೆಗಳು ನಮಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದಕ್ಕೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊನ್ನೆ ಗುಲಾಬಿ ಕಟ್ ಮಾಡಿರೋವೆಲ್ಲ ನಾನು ಎಸ್ಬಿಡ್ತೀನಿ, ಹುಳ್ಳು ಇರುತ್ತೆ ಅಂದಿದ್ದಕ್ಕೆ ಒಬ್ಬರು ನಾನು ಯೂಟ್ಯೂಬ್ ಚಾನಲ್ ನೋಡಿ ಅವರು ಹೇಳಿದರು. ತುಂಬ ಧನ್ಯವಾದ ನಿಮಗೆ. ಯಾವನ್ನ ಬಿಸಾಕ್ಬಿಡಿ ಅಮ್ಮ, ಎಲ್ಲ ಸೇರಿಸ್ಬಿಟ್ಟು ನೀವು ಅದಕ್ಕೆ ಬೆಂಕಿ ಹಾಕಿ ಸುಟ್ಬಿಟ್ಟು ಅದ್ರ ಬೂದಿ ನೀವು ಅದೇ ಗಿಡಗಳಿಗೆ ಹಾಕಿ ಒಳ್ಳೆಯದು ಅಂತ. ಅದು ನಮಗೆ ಗೊತ್ತಿಲ್ಲದೆ ಇರೋ ವಿಷಯ ಕೂಡ ತುಂಬ ಜನ ಹೇಳ್ಕೊಡ್ತಾರೆ, ಖುಷಿ ಆಗುತ್ತೆ ನನಗೆ. ಇನ್ನೊಂದು ಸರಿ ನೆಕ್ಸ್ಟ್ ಏನಾರು ಆ ಥರ ಮಾಡಿದರೆ ನಾನು ಅದೇ ಥರನೇ ಅವನ್ನ ಗುಲಾಬಿ ಗಿಡದ ಕಟಿಂಗೆಲ್ಲ ಸುಟ್ಬಿಟ್ಟು ಅದೇ ಬೂದಿ ಉಪಯೋಗಿಸ್ತೀನಿ. ಈ ಥರ ನಮಗೆ ವಿಡಿಯೋಗಳು ಮಾಡೋದ್ರಿಂದ, ನಮ್ಮ ಚಾನಲ್ ನೋಡೋದ್ರಿಂದ ಎಷ್ಟೋ ವಿಷಯಗಳು ನಮಗೆ ಗೊತ್ತಾಗುತ್ತೆ. ಇವಾಗ ನಾನು ಆ ಮೇಲ್ಗಡೆ ಜಾಸ್ತಿ ಹುಲ್ಲುಲ್ಲಂತ ಜಾಸ್ತಿ ಬೆಳೆದಿರುತ್ತೆ, ಬೇರೆ ಎಳೆದಿರಲ್ಲ ಅಂದಲ್ಲ, ಅದು ತುಂಬ ಇದೆ ಇದರಲ್ಲಿ, ತುಂಬ ದಿನ ಆಯ್ತಲ್ವ. ಅದರಿಂದ ಅದನ್ನು ಹಂಗೆ ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ನಾನು ಗೊಬ್ಬರ ಮಾಡೋದ್ರಲ್ಲಿ ಬರೀ ವೇಸ್ಟ್ ಆಗ್ತಾ ಇರ್ತೀವಲ್ಲ, ಅದಕ್ಕೆ ಇದು ಮಣ್ಣು ಸೇರಿದಂಗೆ ಆಗುತ್ತೆ.
ಆಮೇಲೆ ಇದು ಜಾಸ್ತಿ ಬೇರಿರಲ್ಲ, ನಿಧಾನವಾಗಿ ತೆಗಿತಾ ಇದ್ದರೆ ಅದು ಪೂರ್ತಿ ನಿರ್ಮೂಲನೆ ಆಗುತ್ತೆ. ನಾವು ಇಷ್ಟು ದಿನ ಬಿಟ್ಟಿರೋದಕ್ಕೆ ಅದು ಜಾಸ್ತಿ ಎಲ್ಲ ಪಾಟ್ಗಳು ಬೆಳ್ಕೊಂಡಿರೋದು. ಈ ಮಣ್ಣು ಸ್ವಲ್ಪ ಹಸಿ ಇದೆ ನೋಡಿ, ಇದು 6 ತಿಂಗಳಾದ್ರೂ ಮಣ್ಣು ಸ್ವಲ್ಪ ಹಸಿ ಇದೆ. ಒಂದೊಂದು ಒಂದೊಂದು ಕವರಲ್ಲಿ ಮಣ್ಣು ಚೆನ್ನಾಗಿರುತ್ತೆ, ಒಂದೊಂದು ಇದರ ಕವರಲ್ಲಿ ಮಣ್ಣು ತುಂಬ ಗಟ್ಟಿ ಇರುತ್ತೆ. ನೀವು ನೋಡ್ಕೊಂಡು ಅದಕ್ಕೆ ತಕ್ಕನಾಗಿ ಕೋಕೋಪೀಟ್ ಆಗಲಿ ಬೆಳೆಸ್ಕೋಬೇಕು. ಇನ್ನು ಬೇವಿನ ಹಿಂಡಿ ಅವೆಲ್ಲ ಮಾಮೂಲಿ ನಾರ್ಮಲ್ ಎಂಥ ಮಣ್ಣಿಗಾದ್ರೂ ಬೆಳೆಸ್ಕೊಂಡ್ರೆ ನಮಗೆ ಒಳ್ಳೆಯದು. ಈ ಥರ ಮಣ್ಣಿಗೆ ಮಾತ್ರ ಕೋಕೋಪೀಟ್ ಹಾಕೋವಾಗ ಮಣ್ಣು ಮೆತ್ತಗೆ ಚೆನ್ನಾಗಿ ಲೂಸಾಗಿದ್ದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ತುಂಬ ಗಟ್ಟಿ ಇದೆ ಅನಿಸಿದ್ರಿಗಿನ ಆ ಮಣ್ಣಿಗೆ ಒಂಚೂರು ಕೋಕೋಪೀಟ್ ಜಾಸ್ತಿ ಹಾಕ್ಕೊಂಡು ಇದು ಮಾಡಿ. ಇವಾಗ ಬೇಸಿಗೆ ಫೆಬ್ರವರಿಯಿಂದ ಬೇಸಿಗೆ ಸಿಕ್ಕಾಪಟ್ಟೆ ಆಗುತ್ತಲ್ವ, ತಂದು ಗಿಡಗಳು ರಿಪಾಟು ಇನ್ನು ಫೆಬ್ರವರಿ ಮೇಲೆ ದಾಸವಾಳದ ಗಿಡ ರಿಪಾಟ್ ಮಾಡ್ಕೋಬೋದು. ಇವಾಗ ಮಾಡ್ಕೊಬೇಡಿ ಸದ್ಯಕ್ಕೆ, ಜನವರಿ ಪೂರ್ತಿ ಕಳೆಯೋವರೆಗೂ ಬೇಡ. ಫೆಬ್ರವರಿ ಎಂಡಿಂಗಲ್ಲಿ ಮಾಡ್ಕೊಂಡ್ರೆ ಆವಾಗ ನೀವು ಕೋಕೋಪೀಟ್ ಹಾಕಲೇಬೇಕು, ಪ್ರತಿಯೊಂದಕ್ಕೂ ಕೋಕೋಪೀಟ್ ಹಾಕಬೇಕು. ಆಮೇಲೆ ಕಟಿಂಗ್ ಮಾಡ್ಕೊಳ್ಳೋರು ಫೆಬ್ರವರಿಲಿ ನೀವು ದಾಸವಾಳ ಆರ್ಡ್ ಪ್ರೂನಿಂಗ್ ಬೇಕಾದವರು ಆರ್ಡ್ ಪ್ರೂನಿಂಗು, ಲೈಟ್ ಪ್ರೂನಿಂಗ್ ಬೇಕಾದವರು ಲೈಟಿಂಗ್ ಮಾಡ್ಬೋದು. ಮಲ್ಲಿಗೆ ಗಿಡ ಅದಾದಮೇಲೆ ಒಂದು ತಿಂಗಳಿಗೂ ನೀವು ಮಾಡ್ಕೋಬೋದು. ಈ ಥರ ಹೂವಿನ ಸೀಸನ್ ಒಂದೊಂದು ಸೀಸನು ಒಂದೊಂದು ಹೂವು ಗಿಡಗಳು ಚೆನ್ನಾಗಿ ಬರುತ್ತೆ. ಆದಷ್ಟು ಶ್ರಾವಣ ಮಾಸದಲ್ಲಿ ಎಲ್ಲ ಹೂವಿನ ಗಿಡಗಳು ಚೆನ್ನಾಗಾಗುತ್ತೆ. ಇವಾಗ ಕೇರ್ ಮಾಡ್ದಂಗೆಲ್ಲ ನಮಗೆ ಹೂವಿನ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದು ಕಾಲಕ್ಕೆ ತಕ್ಕನಾಗಿ ಹೂವನೂ ಬಿಡುತ್ತೆ. ಎಲ್ಲ ಕಾಲದಲ್ಲೂ ನಾವು ಏನೇ ಗೊಬ್ಬರ ಕೊಟ್ಟರೆ ಗಿಡದ ತುಂಬ ಹೂವು, ಎಲೆ ಕಾಣದಂಗೆ ಹೂವು ಅವೆಲ್ಲ ಸುಳ್ಳು. ನಾನು ನಂಬಲ್ಲ. ಆ ಥರ ದಾರಿ ತಪ್ಪಿಸೋ ಕೆಲಸ ನಾನು ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಕೆಮಿಕಲ್ ಯಾವುದೇ ಕಾರಣಕ್ಕೂ ನಾನು ಕೆಮಿಕಲ್ ಬಳಸಲ್ಲ, ಸ್ಪ್ರೇ ಮಾಡೋದಕ್ಕಾಗಲಿ ಅಥವಾ ಮಣ್ಣಲ್ಲಿ ಕೊಡೋದಕ್ಕಾಗಲಿ. ಆಮೇಲೆ ಇದರಲ್ಲಿ ನೋಡಿ, ಪ್ಲಾಸ್ಟಿಕ್ ಅದಕ್ಕೆ ಕಟ್ಟಿದ್ದು ಕೆಳಗಡೆ ಮಣ್ಣೊಳಗೂ ಸೇರಿತ್ತು, ಅದನ್ನು ತೆಗೆದೆ. ಇದರಲ್ಲಿ ಬೇರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಲಾಲ್ಬಾಗಿಂದ ತಂದಿದ್ದು. ಸಾಮಾನ್ಯ ಲಾಲ್ಬಾಗಿಂದ ನಾನು ಇವತ್ತಿನವರೆಗೂ ತಂದಿರೋ ಗಿಡಗಳು ಯಾವುವು ಇದಾಗಿಲ್ಲ, ಚೆನ್ನಾಗಿ ಬೇರು ಬಿಟ್ಕೊಂಡು ಚೆನ್ನಾಗೇ ಇರ್ತವೆ. ಅವು ಅನಂತಪುರ ಬಿಸಿಲಿಗೆ ಆ ಥರ ಆಗಿದ್ವು ಏನೋ ಮೊದಲು ರಿಪಾಟ್ ಮಾಡಿದ್ದು. ಇವಾಗ ನಾನು ಸೇಮ್ ಈ ಪಾಟ್ಗೂ ಅದೇ ಥರ ಮೊದಲು ನೋಡಿಸಿದ್ನಲ್ಲ ಅದೇ ಥರ ಮಾಡಿ ಮೇಲೆ ಗಿಡ ಇಟ್ಟಾದಮೇಲೆ ಹಾಕ್ತಾಯಿದ್ದೀನಿ. ಆಮೇಲೆ ಇದರಲ್ಲೂ ಹೇಳ್ತಾಯಿದ್ದೀನಿ, ಕಸಿ ಮಾಡಿರೋದು ಮೇಲೆ ಕಾಣಿಸ್ತಾ ಇದೆ. ಆ ಕಸಿ ಮಾಡಿರೋದು ಯಾವುದೇ ಕಾರಣಕ್ಕೂ ಮಣ್ಣೊಳಗೆ ಹೋಗಬಾರ್ದು, ಅದನ್ನು ಗಮನ ಇಟ್ಕೊಳ್ಬೇಕು. ಆಮೇಲೆ ಗಿಡ ಇಟ್ಟಾದಮೇಲೆ ಸುತ್ತ ಟೈಟ್ ಮಾಡೋದು ನೋಡಿ, ಗಾಳಿ ಹೋಗಕ್ಕೆ ಬಿಡಬಾರ್ದು. ಆವಾಗ ಬೇರು ಇದಾಗ್ತವೆ, ಗಿಡ ಒಣಗೋ ಚಾನ್ಸು ಇರುತ್ತೆ. ನೀವು ಗಿಡದ ಸುತ್ತ ತುಂಬ ಟೈಟ್ ಮಾಡ್ಕೊಂಡು, ಆಮೇಲೆ ನೋಡಿ ಇವಾಗ ಮಾಡ್ತಾಯಿದ್ದೀನಿ ನೋಡಿ, ನಾನು ಕೂಡಿಸ್ಬಿಟ್ಟು ಆ ಗಿಡದ ಸುತ್ತ ಟೈಟ್ ಮಾಡ್ತೀನಿ. ಅದರಲ್ಲಿ ಇನ್ನೂ ಒಂಚೂರು ದಾರ ಏನಾರು ಇದ್ದಂಗೆ ಇತ್ತು, ನಾನು ಅದಕ್ಕೆ ತೆಗೆದು ನೋಡಿದರೆ ಇಲ್ಲ, ಅದು ಬೇರೆ. ಇವಾಗ ಮತ್ತೆ ನಾನು ಮಣ್ಣು ಹಾಕಿ ಗಿಡದ ಸುತ್ತ ಟೈಟ್ ಮಾಡ್ತೀನಿ. ಅದು ಮೇಲ್ಗಡೆ ಕಸಿ ಕಟ್ಟಿರೋದು ಹೋಗ್ದಾಗ ಮಾಡ್ತೀನಿ. ಈ ಥರ ಟ್ಯಾಪ್ ಮಾಡೋದ್ರಿಂದನೂ ಕೆಳಗಡೆ ಇವಾಗ ನಾವು ಮಣ್ಣು ಹಾಕಿದಾಗ ಗಾಳಿ ಏನಾರು ಇದ್ದಿದ್ರೆ ಅದು ಕೂಡ ಈಚೆ ಬರುತ್ತೆ. ನೀವು ಆದಷ್ಟು ಮೇಲೆ ಈ ಥರ ಮಾಡಿದರೆ ಮಣ್ಣು ಗಟ್ಟಿ ಆಗಲ್ವಾ ಅಂತ ಅಂದ್ಕೊಳ್ತೀರಲ್ವ, ಇದು ಮಾಡಿ ಸೆಟ್ಟಾಗಿ ಹೊಸ ಎಲೆ ಬಂದಮೇಲೆ ಒಂಚೂರು ಮೇಲೆ ಮಣ್ಣು ಗಟ್ಟಿ ಮಾಡಿರ್ತೀವಲ್ವ ನಾವು ಪ್ರೆಸ್ ಮಾಡಿ ಅದನ್ನು ಒಂಚೂರು ಕೆದಕ್ಬೋದು ಅಷ್ಟೇ. ಇವಾಗ ಮಾತ್ರ ಪೂರ್ತಿ ಪ್ರೆಸ್ ಮಾಡೇ ಅದುಬೇಕು. ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಪ್ರೆಸ್ ಮಾಡೇ ಅದ್ಬೇಕು. ಆಮೇಲೆ ಮಣ್ಣು ಗಟ್ಟಿಯಾದ್ರೂ ಆ ಗಿಡ ಸೆಟ್ಟಾಗಿ ಹೊಸ ಬೇರು ಬೆಳ್ಕೊಂಡು ಮೇಲ್ಗಡೆ ನಮಗೆ ಎಲೆ ಕಂಡಾಗ ಮಾಡ್ಬೋದು. ನೋಡಿ ಇವಾಗ ಎಪ್ಸಮ್ ಸಾಲ್ಟ್ ಹಾಕಿದ್ದೀನಿ ನಾನು. ಇದು ಗಿಡ ದೊಡ್ಡದು ಅಂತ ಒಂದು ಚಮಚ ಹಾಕಿದ್ದೀನಿ. ಈ ಥರ ನೀವು ಎಪ್ಸಮ್ ಸಾಲ್ಟ್ ಇಟ್ಕೊಳ್ಳಿ. ಆಮೇಲೆ ಹಣ್ಣಾಗಿರೋ ಇದು ಇನ್ನೊಂದು ಗಿಡ, ಇದರಲ್ಲೂ ಸ್ವಲ್ಪ ಬೇರು ಕಮ್ಮಿ ಇದೆ. ಇದು ರೆಡ್ ಗಿಡ ನೋಡಿ, ಫಸ್ಟ್ ತೋರಿಸಿದ್ನಲ್ಲ ಅದು ಕ್ಲೀನ್ ಮಾಡಿದ್ದು. ಈ ಥರ 6 ಗಿಡ ಅವತ್ತು ರೀಪಾಟ್ ಮಾಡಿದ್ದು. ಒಟ್ಟು ಮಧ್ಯಾಹ್ನದ ಮೇಲೆ ಬಂದುಬಿಟ್ಟು 12:30 ಬಂದೆ. 12:30 ಬಂದು 2:30-3 ಗಂಟೆ ಆಯಿತು 6 ಗಿಡ ರೀಪಾಟ್ ಮಾಡೋಷ್ಟೊತ್ತಿಗೆ. ಅದನ್ನು ನಾನು ಪಾಟ್ಗಳು ಒಂದು ಸ್ವಲ್ಪ ತೊಳೆಯೋಕ್ಕಾಗಲಿಲ್ಲ. ಅದು ನಾನು ಸಾಮಾನ್ಯ ಮೊದಲು ಹೇಳ್ತೀನಲ್ಲ, ತೊಳೆಯೋಕ್ಕಾಗಿಲ್ಲ ಅಂದರೆ ಒಂದು ಬಕೆಟಲ್ಲಿ ನೀರು ಇಟ್ಬಿಟ್ಟು ಅದರಲ್ಲಿ ಲೈಜಲ್ ಹಾಕಿ ಒಂದು ಬಟ್ಟೆ ಅಜ್ಜಿ ಪಾಟೆಲ್ಲ ಪೂರ್ತಿ ಕ್ಲೀನ್ ಮಾಡ್ಕೋಬೇಕು. ಆವಾಗೂ ನಮಗೆ ಪಾಟ್ಗಳು ಕ್ಲೀನೂ ಆಗುತ್ತೆ. ಅದರಲ್ಲಿ ಫಂಗಸ್ ಏನಿದ್ರೆ ಆಮೇಲೆ ಒಂಥರ ಜೇಡ್ರ ಬಲೆದು ಅದೆಲ್ಲ ಕೆಳಗಡೆ ಇರುತ್ತೆ. ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಇಡೋದ್ರಿಂದ ಇನ್ನು ಸ್ವಲ್ಪ ದಿನ ಅವಕ್ಕೆ ಯಾವುದೂ ಹುಳ ಉಪ್ಪಳಿ ಕಾಳಲ್ಲ. ಆ ಥರ ಮಾಡ್ಕೊಳ್ಳಿ. ನಾನು ನೋಡಿ ಇದನ್ನು ಪದೇ ಯಾಕೆ ತೋರಿಸ್ತೀನಿ ಅಂದರೆ, ಗಿಡ ಇಟ್ಟ ಮೇಲೆ ಸುತ್ತ ನಾವು ಈ ಥರ ಟೈಟ್ ಮಾಡ್ಕೋಬೇಕು. ಇಲ್ಲಾಂದರೆ ಗಿಡ ನಾವು ಎತ್ತಿಡಬೇಕಾಗಲಿ ಅಥವಾ ರೀಪಾಟ್ ಮಾಡಿದ್ಮೇಲೆ ಯಾವ್ದಾದ್ರು ಪೈಪ್ ಆಗಲಿ ನೀರು ಹಾಕ್ಬೇಕಾದ್ರೆ ಪೈಪ್ ಆಗಲಿ ಅಥವಾ ಕೈ ಆಗಲಿ ತಗಲಿದ್ರೆ ಅವಾಗ ಇನ್ನೂ ಬೇರೆ ಇಳ್ಕೊಂಡಿರಲ್ವಲ್ಲ, ಆವಾಗ ಗಿಡ ಸಾಯೋ ಚಾನ್ಸ್ ಇರುತ್ತೆ. ಅದ್ರ ಜೊತೆಗೆ ಇದು ಸಾಮಂತಿಗೆನೂ ರೀಪಾಟ್ ಮಾಡಿದೆ ನಾನು. ಇವಾಗ ಇಷ್ಟು ಗಿಡನೂ ರೀಪಾಟ್ ಮಾಡಿದ್ದೀನಿ. ಬೆಳಗ್ಗೆ ಅವನ್ನ
ಸಾಯಂಕಾಲ ಅಲ್ವಾ, ಬೆಳಗ್ಗೆ ಅದ್ರ ಜಾಗಕ್ಕೆ ಸೇರಿಸ್ತೀನಿ. ನಮಸ್ತೆ.